ನಮಸ್ಕಾರ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಕೇವಲ ಒಂದು ಜಾಗದ ಬಗ್ಗೆ ಅಲ್ಲ. ಇದು ಆರ್ಥಿಕತೆ, ಯುದ್ಧ, ರಾಜಕೀಯ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರೋ ಜಗತ್ತಿನ ಅತ್ಯಂತ ಸೂಕ್ಷ್ಮವಾದ ಒಂದು ಬಿಂದು. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಮೊದಲಿಗೆ ಈ ಪ್ರಶ್ನೆಯನ್ನೇ ತೆಗೆದುಕೊಳ್ಳೋಣ. ಯೋಚನೆ ಮಾಡಿ, ಕೇವಲ 33 ಕಿಲೋಮೀಟರ್ ಅಗಲದ ಒಂದು ನೀರಿನ ದಾರಿ ಇಡೀ ಜಗತ್ತಿನ ಆರ್ಥಿಕತೆಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಯಲ್ಲೇ ಇದರ ಶಕ್ತಿ ಅಡಗಿದೆ ಅಲ್ವಾ? ಹಾಗಿದ್ರೆ ಮೊದಲು ಈ ಹಾರ್ಮುಜ್ ಜಲಸಂಧಿ ಅಂದ್ರೆ ಏನು, ಇದು ಎಲ್ಲಿದೆ, ಯಾಕಿಷ್ಟೊಂದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ, ಹಾರ್ಮುಜ್ ಜಲಸಂಧಿ ಮಧ್ಯಪ್ರಾಚ್ಯದಲ್ಲಿರೋ ಒಂದು ಸಣ್ಣ ಆದರೆ ತುಂಬಾನೇ ಪ್ರಮುಖವಾದ ಜಲಮಾರ್ಗ. ಇದು ಪರ್ಷಿಯನ್ ಗಲ್ಫ್ ಅಂದ್ರೆ ತೈಲದ ಕಣಜವನ್ನ ಗಲ್ಫ್ ಆಫ್ ಓಮಾನ್ ಮೂಲಕ ವಿಶಾಲವಾದ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕಿಸುವ ಒಂದು ಸೇತುವೆ ಇದ್ದಾಗೆ. ನಡಿ, ಇದರ ಉತ್ತರ ಭಾಗದಲ್ಲಿ ಇರಾನ್ ಇದೆ, ದಕ್ಷಿಣದಲ್ಲಿ ಓಮನ್ ಮತ್ತು ಯುಎಇ. ಪೂರ್ತಿ ಜಲಸಂಧಿ ಸುಮಾರು 33 ಕಿಲೋಮೀಟರ್ ಅಗಲ ಇರ್ಬೋದು. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ದೊಡ್ಡ ದೊಡ್ಡ ತೈಲದ ಹಡಗುಗಳು ಹೋಗಿ ಬರ್ಲಿಕ್ಕೆ ಇರೋ ದಾರಿ ಕೇವಲ 2-3 ಕಿಲೋಮೀಟರ್ ಅಷ್ಟೇ. ಅಂದ್ರೆ ಇದನ್ನ ಬ್ಲಾಕ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದು ಎಷ್ಟು ಸುಲಭ ಅಂತ ನೀವೇ ಊಹಿಸ್ಕೊಳ್ಳಿ. ಸರಿ, ಇದನ್ನ ಯಾಕೆ ಜಾಗತಿಕ ತೈಲ ಸೂಪರ್ ಹೈವೇ ಅಂತ ಕರೀತಾರೆ? ಕಾರಣ ಇಲ್ಲಿದೆ. ಈ ಅಂಕಿಅಂಶ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಜಗತ್ತಿನಲ್ಲಿ ಸಮುದ್ರದ ಮೂಲಕ ಸಾಗಾಟ ಆಗೋ ಒಟ್ಟು ತೈಲದಲ್ಲಿ ಸುಮಾರು 1/4 ಭಾಗ ಅಂದ್ರೆ 25% ಇದೇ ಸಣ್ಣ ದಾರಿಯಲ್ಲೇ ಪಾಸಾಗಬೇಕು. ಆ 25% ಅಂದ್ರೆ ಎಷ್ಟು ಗೊತ್ತಾ? ಪ್ರತಿದಿನ, ಹೌದು, ನಾನು ಹೇಳ್ತಿರೋದು ಪ್ರತಿದಿನ, ಸುಮಾರು 20 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಈ ಜಲಸಂಧಿ ಮೂಲಕನೇ ಹೋಗುತ್ತೆ. ಇದರ ಪ್ರಮಾಣ ಎಷ್ಟೊಂದು ದೊಡ್ಡದಲ್ವಾ? ಹಾಗಾದ್ರೆ ಇದರ ಮೇಲೆ ಡಿಪೆಂಡ್ ಆಗಿರೋರು ಯಾರು? ಒಂದು ಕಡೆ ಸೌದಿ ಅರೇಬಿಯಾ, ಇರಾಕ್, ಕುವೈತ್ ತರಹ ತೈಲವನ್ನೇ ಮಾರಾಟ ಮಾಡಿ ಬದುಕೋ ದೇಶಗಳು. ಇನ್ನೊಂದು ಕಡೆ ಭಾರತ, ಚೀನಾ, ಜಪಾನ್ನಂತಹ ದೊಡ್ಡ ದೊಡ್ಡ ಆರ್ಥಿಕತೆಗಳು ತಮ್ಮ ಎನರ್ಜಿ ಅಗತ್ಯಗಳಿಗೆ ಇದೇ ಮಾರ್ಗವನ್ನೇ ನಂಬಿಕೊಂಡಿವೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಹಾರ್ಮುಜ್ ಇಲ್ಲದೆ ಜಾಗತಿಕ ತೈಲ ಮಾರುಕಟ್ಟೆಯೇ ಇಲ್ಲ. ಇಡೀ ಜಗತ್ತಿನ ಎನರ್ಜಿ ಸೆಕ್ಯೂರಿಟಿಯ ಆಧಾರ ಸ್ತಂಭವೇ ಇದು. ಸರಿ, ಇದೆಲ್ಲ ಜಾಗತಿಕ ಮಟ್ಟದ ವಿಷಯ ಆಯ್ತು. ಆದರೆ ಇದರಿಂದ ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ನೇರವಾಗಿ ಏನ್ ಎಫೆಕ್ಟ್ ಆಗುತ್ತೆ ನೋಡೋಣ ಬನ್ನಿ. ಇದು ಎಲ್ಲೋ ದೂರದಲ್ಲಿರೋ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ನೋಡಿ, ಭಾರತಕ್ಕೆ ಬೇಕಾಗೋ ಒಟ್ಟು ಕಚ್ಚಾ ತೈಲದಲ್ಲಿ ಸುಮಾರು 85% ನಾವು ಹೊರಗಿನಿಂದ ತರಿಸ್ಕೊಳ್ಳೋದು. ಅದರಲ್ಲೂ ಆಮದಿನ ಸರಿಸುಮಾರು 60% ಬರೋದು ಮಧ್ಯಪ್ರಾಚ್ಯದಿಂದ, ಅಂದ್ರೆ ಹಾರ್ಮುಜ್ ಜಲಸಂಧಿ ಮೂಲಕವೇ. ಇದರರ್ಥ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದರ ನೇರ ಹೊಡೆತ ಬೀಳೋದು ಭಾರತದ ಎಕಾನಮಿಗೆ. ಈ ಚೈನ್ ರಿಯಾಕ್ಷನ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಹಾರ್ಮುಜ್ನಲ್ಲಿ ಸಮಸ್ಯೆ ಶುರುವಾದ ತಕ್ಷಣ ಇಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಗಗನಕ್ಕೇರುತ್ತೆ. ಇದರಿಂದ ಟ್ರಾನ್ಸ್ಪೋರ್ಟ್ ಖರ್ಚು ಜಾಸ್ತಿಯಾಗಿ ತರಕಾರಿ, ದಿನಸಿ ಹೀಗೆ ಎಲ್ಲ ವಸ್ತುಗಳ ಬೆಲೆಯೂ ಜಾಸ್ತಿಯಾಗುತ್ತೆ. ಕೊನೆಗೆ ಇದು ಇಡೀ ದೇಶದಲ್ಲಿ ಹಣದುಬ್ಬರಕ್ಕೆ ಕಾರಣವಾಗಿ ಸಾಮಾನ್ಯ ಜನರ ಮೇಲೆ ದೊಡ್ಡ ಹೊರೆಯಾಗುತ್ತೆ. ಹಾಗಾದ್ರೆ ಈ ಪವರ್ ಗೇಮ್ನಲ್ಲಿರೋ ಮೇನ್ ಪ್ಲೇಯರ್ಸ್ ಯಾರು? ಇಲ್ಲಿ ಯಾಕೆ ಯಾವಾಗ್ಲೂ ಒಂದು ರೀತಿಯ ಟೆನ್ಷನ್ ಇರುತ್ತೆ ನೋಡೋಣ. ಹಾರ್ಮುಜ್ ಅನ್ನೋದು ಒಂದು ಪವರ್ ಕಂಟ್ರೋಲ್ ಝೋನ್ ಇದ್ದಾಗೆ. ಇಲ್ಲಿ ಇಬ್ರು ಮುಖ್ಯ ಆಟಗಾರರು. ಒಂದು ಕಡೆ ಉತ್ತರ ತೀರದ ಮೇಲೆ ಕಂಟ್ರೋಲ್ ಇಟ್ಕೊಂಡಿರೋ ಇರಾನ್, ಅದು ಮನ್ಸ್ ಮಾಡಿದ್ರೆ ತನ್ನ ಮಿಲಿಟರಿ ಶಕ್ತಿಯಿಂದ ಈ ದಾರಿಯನ್ನೇ ಬಂದ್ ಮಾಡ್ತೀನಿ ಅಂತ ಬೆದರಿಕೆ ಹಾಕುತ್ತೆ. ಇನ್ನೊಂದು ಕಡೆ ಈ ದಾರಿ ಎಲ್ಲರಿಗೂ ಓಪನ್ ಆಗಿರ್ಬೇಕು ಅಂತ ತನ್ನ ಬಲಿಷ್ಠ ನೌಕಾಪಡೆಯನ್ನ ಕಾವಲಿಗಿಟ್ಟಿರೋ ಅಮೆರಿಕ. ಇದು ಸುಮ್ನೆ ಬಾಯ್ಮಾತಿನ ಬೆದರಿಕೆ ಅಂತ ಅನ್ಕೋಬೇಡಿ. ಈ ಜಾಗದಲ್ಲಿ ಪದೇ ಪದೇ ದಾರಿ ಬಂದ್ ಮಾಡೋ ಬೆದರಿಕೆಗಳು, ತೈಲದ ಹಡಗುಗಳನ್ನ ವಶಕ್ಕೆ ತೆಗೆದುಕೊಳ್ಳೋದು, ಡ್ರೋನ್ ದಾಳಿಗಳು, ಹೀಗೆ ಏನಾದ್ರೂ ಒಂದು ನಡೀತಾನೇ ಇರುತ್ತೆ. ಅದಕ್ಕೆ ಇದು ಯಾವಾಗ್ಲೂ ಒಂದು ಹಾಟ್ಸ್ಪಾಟ್. ಒಂದು ಕೆಟ್ಟ ಸನ್ನಿವೇಶವನ್ನ ಊಹಿಸ್ಕೊಳ್ಳೋಣ. ಈ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಬಂದಾದ್ರೆ ಏನಾಗ್ಬೋದು? ಅದರ ಪರಿಣಾಮಗಳನ್ನ ಒಂದೊಂದಾಗಿ ನೋಡೋಣ. ಈ ಡೊಮಿನೋ ಎಫೆಕ್ಟ್ ನಿಜಕ್ಕೂ ಭಯಾನಕ. ಮೊದಲನೇ ದಿನವೇ ಜಗತ್ತಿಗೆ ತೈಲ ಸಿಗೋದು ನಿಂತು ಹೋಗುತ್ತೆ. ಒಂದೇ ವಾರದಲ್ಲಿ ಪೆಟ್ರೋಲ್ ಬೆಲೆ ಊಹೆಗೂ ಸಿಗದ ಮಟ್ಟಕ್ಕೆ ಇರುತ್ತೆ. ಒಂದೇ ತಿಂಗಳಲ್ಲಿ ಜಗತ್ತಿನ ಎಲ್ಲಾ ಷೇರು ಮಾರುಕಟ್ಟೆಗಳು ಪತನವಾಗುತ್ತೆ. ಇನ್ನು 3 ತಿಂಗಳೊಳಗೆ ಇಡೀ ಜಗತ್ತು ದೊಡ್ಡ ಆರ್ಥಿಕ ಹಿಂಜರಿತಕ್ಕೆ ಜಾರುತ್ತೆ. ಇದೇ ಕಾರಣಕ್ಕೆ ಜಗತ್ತಿನ ದೊಡ್ಡ ದೇಶಗಳು ಹಾರ್ಮುಜ್ನಲ್ಲಿ ಯುದ್ಧ ಆಗುತ್ತೆ ಅಂದ್ರೆ ಸಾಕು ಬೆಚ್ಚಿ ಬೀಳೋದು. ಇಲ್ಲಿ ನೆನ್ಪಿಡಬೇಕಾದ ಇನ್ನೊಂದು ವಿಷಯ ಅಂದ್ರೆ, ಇದು ಬರೀ ತೈಲದ ಕಥೆಯಲ್ಲ. ಇದರ ಜೊತೆಗೆ LNG ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಕೆಮಿಕಲ್ಸ್ ಹಾಗೆ ಆಹಾರ ಪದಾರ್ಥಗಳ ಸಾಗಾಟ ಕೂಡ ನಿಂತೋಗುತ್ತೆ. ಇದು ಸಮಸ್ಯೆಯನ್ನ ಇನ್ನಷ್ಟು ಜಟಿಲ ಮಾಡುತ್ತೆ. ಕೊನೆಯದಾಗಿ, ಈ ಜಲಸಂಧಿಯನ್ನ ಯಾಕೆ ಜಾಗತಿಕ ಆರ್ಥಿಕತೆಯ ಟ್ರಿಗರ್ ಅಂತ ಕರೀತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮಿಲಿಟರಿ ಭಾಷೆಯಲ್ಲಿ ಇದನ್ನ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ ಅಂತಾರೆ. ಅಂದ್ರೆ ಯಾರಾದರೂ ಬಂದು ಈ ಕಿರಿದಾದ ಜಾಗವನ್ನ ಬ್ಲಾಕ್ ಮಾಡಿದ್ರೆ
ಇಡೀ ಟ್ರಾಫಿಕ್ ನಿಂತೋಗುತ್ತೆ. ಸುಯೆಸ್ ಕಾಲುವೆ, ಮಲಕಾ ಜಲಸಂಧಿ ಥರ ಬೇರೆ ಚೋಕ್ ಪಾಯಿಂಟ್ಗಳು ಇದ್ರೂ ಹಾರ್ಮುಜ್ ಜಲಸಂಧಿ ಎಲ್ಲದಕ್ಕಿಂತ ಹೆಚ್ಚು ಸೂಕ್ಷ್ಮ ಮತ್ತು ಅಪಾಯಕಾರಿ. ಯಾಕೆ ಈ ಒಂದು ಜಾಗವನ್ನ ಜಾಗತಿಕ ಆರ್ಥಿಕತೆಯ ಹೃದಯ ಅಂತಾರೆ ಅನ್ನೋದಕ್ಕೆ ಈ 4 ಪಾಯಿಂಟ್ ಸಾಕು. ಇದು ಜಗತ್ತಿನ ತೈಲದ ಹರಿವನ್ನ ಕಂಟ್ರೋಲ್ ಮಾಡುತ್ತೆ, ವ್ಯಾಪಾರದ ದಿಕ್ಕನ್ನು ನಿರ್ಧರಿಸುತ್ತೆ, ಇಂಧನ ಭದ್ರತೆಯ ಗ್ಯಾರಂಟಿ ಕೊಡುತ್ತೆ ಮತ್ತು ಇದನ್ನು ಹಿಡಿತದಲ್ಲಿಟ್ಕೊಂಡವರಿಗೆ ಅಪಾರ ರಾಜಕೀಯ ಶಕ್ತಿಯನ್ನು ಕೊಡುತ್ತೆ. ಕೊನೆಯದಾಗಿ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಿಸಿದರೆ ಜಗತ್ತಿನ ಶಕ್ತಿ ಮತ್ತು ಆರ್ಥಿಕತೆಯನ್ನು ನಿಯಂತ್ರಿಸಿದಂತೆ. ಇದು ಈ ಸಣ್ಣ ಜಲಮಾರ್ಗದ ಅಗಾಧ ಶಕ್ತಿಯನ್ನ ಒಂದೇ ಸಾಲಿನಲ್ಲಿ ಹಿಡಿದಿಡುತ್ತೆ.